ನಿರಾಕಾರ ನಿರ್ಗುಣ ಪರಬ್ರಹ್ಮನ ಪ್ರಕಾಶಮಾನವಾದ ತೇಜೋಪುಂಜದಿಂದ ಬ್ರಹ್ಮಾಂಡದ ಉತ್ಪನ್ನವಾಗಿದೆ ಎಂಬುದು ನಮ್ಮ ನಂಬಿಕೆ. ಆದರೆ ಈ ಪ್ರಕಾಶಮಾನವಾದ ಬೆಳಕೆ ಸತ್ಯವಲ್ಲ. ಬೆಳಕಿನ ಹಿಂದೆ ಒಂದು ಗಾಢಾಂಧಕಾರ ಅಡಗಿದೆ. ಇದು ಸೃಷ್ಟಿಯನ್ನು ತನ್ನಲ್ಲಿ ಅಡಗಿಸಿಕೊಂಡು ಬೆಳಕನ್ನು ನುಂಗಲು ಸದಾ ಪ್ರಯತ್ನಿಸುತ್ತಿರುತ್ತದೆ. ಇಲ್ಲಿ ಬೆಳಕು ಎಂಬುದು ಶಿಷ್ಟಶಕ್ತಿಯನ್ನು, ಕತ್ತಲು ಎಂಬುದು ದುಷ್ಟಶಕ್ತಿಯನ್ನು ಸೂಚಿಸುತ್ತದೆ. ಬೆಳಕಿನೊಂದಿಗೆ ಕತ್ತಲು ಕೂಡ ಸದಾ ವಿಜೃಂಭಿಸುತ್ತಲೇ ಇರುತ್ತದೆ. ಜಗತ್ತಿನಲ್ಲಿ ಪಾಪ ಬೀಜವನ್ನು ಬಿತ್ತುತ್ತಲೇ ಇರುತ್ತದೆ ಆ ಮಹಾಂಧಕಾರ ಎಂಬ ದುಷ್ಟಶಕ್ತಿ. ಈ ಸೃಷ್ಟಿಯಲ್ಲಿನ ಒಳಿತು ಕೆಡುಕಿನ ಸಂಘರ್ಷ, ಜೀವ ಜಗತ್ತಿನ ತಲ್ಲಣ ಭವಸಾಗರವನ್ನು ದಾಟಿಸುವ ಭಗವಂತನಿಗೆ ತಿಳಿದಿರುವುದೇ ಆಗಿದೆ. ಯಾವಾಗ ಭೂಮಿಯ ಮೇಲೆ ಅತ್ಯಾಚಾರ, ಅನಾಚಾರ, ಹಿಂಸೆ, ಪಾಪ ಮಿತಿ ಮೀರುತ್ತದೆಯೋ ಆಗ ನಾನಾ ರೂಪದಲ್ಲಿ ಅವನು ಅವತಾರವೆತ್ತುತ್ತಾನೆ. ರಾತ್ರಿ ಕಳೆದ ನಂತರ ಸೂರ್ಯಕಿರಣ ಸೃಷ್ಟಿಯ ಮೂಲೆ ಮೂಲೆಯನ್ನು ತಲುಪಿ ಕತ್ತಲೆಯನ್ನು ನಾಶಪಡಿಸುವಂತೆ ಪಾಪ ಅತ್ಯಾಚಾರದಿಂದಲೂ ಧರ್ಮಜ್ಞಾನಿಯಿಂದಲೂ ಸಮಾಜವನ್ನು ಕಾಪಾಡಲು ಭಗವಂತನು ಅನೇಕ ಅವತಾರಗಳಲ್ಲಿ ಪ್ರಕಟಗೊಂಡಿದ್ದಾನೆ. ಆದಿಕಾಲದಲ್ಲಿ ರಾಜ ಸತ್ಯವ್ರತನನ್ನು, ಸಪ್ತ ಋಷಿಗಳನ್ನು, ಸೃಷ್ಟಿ ಬೀಜವನ್ನು ರಕ್ಷಿಸಲು ಮತ್ಸ್ಯಾವತಾರವನ್ನು ಎತ್ತಿ ಸೋಮಕಾಸುರನ ಸಂಹಾರ ಮಾಡಿದನು. ಅಸುರನು ನುಂಗಿದ ವೇದ ಗ್ರಂಥಗಳನ್ನು ಪುನಃ ಬ್ರಹ್ಮನಿಗೆ ನೀಡಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಲು ಸಹಕಾರಿಯಾದರು.